ಅಘೋರ ಜೀವಂತ ಮನುಷ್ಯರ ಎಲುಬುಗಳನ್ನು ಕರಗಿಸಿ ಅದರಿಂದ ತಯಾರಿಸಿದ ಆಯುಧಗಳನ್ನು ರಚಿಸುವ ಒಬ್ಬ ಮೂಢ ರಾಕ್ಷಸ. ಅವನು ಒಬ್ಬ ಅಸುರನೂ ಅಲ್ಲ, ಒಬ್ಬ ಮನುಷ್ಯನೂ ಅಲ್ಲ. ಧೀರಸೇನನ ಮರಣಕ್ಕೆ ಸಂಬಂಧಪಟ್ಟಿದ್ದಾನೆ. ಈ ಅಘೋರ ಧೀರಸೇನನ ಹಣೆ ಬರಹವನ್ನೇ ಬದಲಾಯಿಸುವನೇ? ಧೀರಸೇನ ಸುಂದರ ಹೆಣ್ಣಿನಿಂದ ಆರಿಸಲ್ಪಟ್ಟು ನೆಲಕಚ್ಚುತ್ತಾನ, ಅಥವಾ ಅಘೋರನ ಕುತಂತ್ರದಿಂದ ರಕ್ತ ಕಕ್ಕುತ್ತಾ ಸಾಯುವನೇ? ಬನ್ನಿ, ಈ ನಿಗೂಢಗಳಿಂದ ತುಂಬಿದ ರೋಚಕ ಕಥೆಯನ್ನ ಮುಂದೆ ಕೇಳೋಣ. ನಮ್ ರಾಜ್ಯಕ್ಕೆ ಯಾಕೆ ಪಕ್ಕದ ರಾಜ್ಯದ ಯುವರಾಣಿ ಬಂದಿದ್ದಾಳೆ? ನಮಗೇನಾದ್ರೂ ಅಶುಭ ಆಗುತ್ತಾ? ಹೌದು, ಈ ಸುಂದರ ದೇಶದಲ್ಲಿ ಮರಣ ಸ್ಪರ್ಧೆ ನಡೆಸೋದಕ್ಕೆ ಅವಳು ಬಂದಿದ್ದಾಳೆ. ಅದ್ರ ಮೂಲಕ ಸುಂದರ ದೇಶದ ಮಹಾಯೋಧ ಯಾರೋ ಅವನನ್ನ ಅವಳು ಮದ್ವೆ ಆಗ್ತಾಳೆ ಅಂತ ಅವರಪ್ಪ ಭಾಷೆ ಕೊಟ್ಟಿದ್ದಾರೆ. ಅಯ್ಯೋ, ಹಿಂದೆ ನಡೆದ ಮರಣ ಸ್ಪರ್ಧೆಯಲ್ಲಿ ಎಷ್ಟೋ ಹೆಂಗಸರು ತಮ್ಮ ಗಂಡನ ಕಳೆದುಕೊಂಡು ಕುಂಕುಮವನ್ನ ಅಳಿಸಿ ವಿಧವೆಯಾದದ್ದು ಸಾಕಾಗ್ಲಿಲ್ವೇ? ಎಷ್ಟೋ ತಾಯಿಯರು ತಮ್ಮ ಮಗನನ್ನ ಕಳೆದುಕೊಂಡದ್ದು ಸಾಲದೆ ಈ ವಿಧಿಯು ಆ ರಾಕ್ಷಸನಿಗೆ ಬಲಿಯಾಗ್ಬೇಕೆ? ಮಂತ್ರಿಗಳೇ, ಈಗಲೇ ಮರಣ ಸ್ಪರ್ಧೆಯ ಏರ್ಪಾಡು ಮಾಡಿ. ಸುಂದರ ದೇಶದ ಶ್ರೇಷ್ಠ ವೀರ ಯಾರೆಂದು ನಾನು ತಿಳಿದುಕೊಳ್ಬೇಕು. ದೇವಿ, ರಾಜದತ್ತನನ್ನ ಎದುರಿಸಿ ಹೋರಾಡೋದಕ್ಕೆ ಇಲ್ಲಿ ಯಾರು ಮುಂದೆ ಬರ್ತಿಲ್ಲ. ಯಾಕಂದ್ರೆ ಮರಣ ಸ್ಪರ್ಧೆ ಅಂತ ಹೇಳಿದ ಮಾತ್ರಕ್ಕೆ ಎಲ್ರೂ ಹೆದರಿ ಓಡ್ ಹೋಗ್ತಾರೆ. ಸುಂದರ ದೇಶದಲ್ಲಿ ಒಂದು ಭಯಂಕರ ಆಳ್ವಿಕೆ ನಡೆಯುತ್ತಿತ್ತು. ಯಾರು ಅಲುಗಾಡಿಸಲಾಗದ ಶಕ್ತಿಯಾಗಿ ಬದುಕುತ್ತಿದ್ದ ರಾಜದತ್ತ ಎಂಬ ವೀರ. ಅವನು ಮತ್ತು ಅವನ ಕುಟುಂಬವು ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಭ್ರಷ್ಟಾಚಾರ ಮಾಡಿ ಸಂಪತ್ತನ್ನು ಬೆಳೆಸುತ್ತಿದ್ದರು. ಇದಲ್ಲದೆ ಅವನು ವಿಧಿ ಸಮ್ಮತ ತರಬೇತಿಗಳಲ್ಲಿ ತೊಡಗಿ ಬಲಶಾಲಿ ವೀರ ಆಗಲಿಲ್ಲ. ಬದಲಾಗಿ ಉತ್ತೇಜಕ ಔಷಧಿಗಳನ್ನು ತಿಂದೆ ಶಕ್ತಿಯನ್ನ ಪಡೆದ. ಅವನು ತನ್ನ ಸುಳ್ಳು ತರಬೇತಿಗಾಗಿ ಸಾವಿರಾರು ಗುಲಾಮರನ್ನು ಗುಹೆಯಲ್ಲಿ ಸೆರೆ ಹಾಕಿಟ್ಟಿದ್ದ. ಆ ಗುಹೆಗೆ ದಾರಿ ಇಲ್ಲ, ಬೆಳಕು ಸಿಗುವುದಿಲ್ಲ. ಅಲ್ಲಿಂದ ತಪ್ಪಿಸಿಕೊಳ್ಳಲು ಯಾವ ಖೈದಿಗೂ ಸಾಧ್ಯವಾಗುವುದಿಲ್ಲ. ತನಗೆ ಬೇಕಾದ ಎಲ್ಲ ಗುಹೆಯಿಂದ ಗುಲಾಮರನ್ನು ಕರೆದು ಅವರನ್ನು ಹೊಡೆದು ಬಲವನ್ನು ಹೆಚ್ಚಿಸಿಕೊಳ್ಳುವನು ರಾಜದತ್ತ. ಹೀಗಿರುವಾಗ ಆ ಗುಹೆಯಲ್ಲಿ ವೈಭವ ನಗರದ ಮುಂದಿನ ಯುವರಾಜನಾದ ಧೀರಸೇನ ಸರಿಯಾಗಿ ಸರಪಳಿ ಕಟ್ಟಿ ಬಂಧಿಸಲ್ಪಟ್ಟಿದ್ದ. ಏಯ್ ರಾಜದತ್ತ, ನೀನಿಂತಹ ದುರ್ಬಲ ಮನುಷ್ಯರನ್ನ ಹೊಡೆದು ದೊಡ್ಡ ವೀರನಾಗ್ಬೋದು. ಆದ್ರೆ ಒಂದಿನ ನನ್ನ ಜೊತೆಗೆ ನೇರವಾಗಿ ಹೋರಾಡೋ ದಿನ ಬರುತ್ತೆ. ಆ ದಿನ ಈ ಲೋಕದ ಮುಂದೆ ನಿನ್ ಸ್ವರೂಪ ಏನಂತ ಗೊತ್ತಾಗುತ್ತೆ ಎಂದು ಗುಹೆಯಲ್ಲಿ ಸರಿಯಾದ ಧೀರಸೇನ ಘರ್ಜಿಸಿದ. ವೈಭವ ನಗರದಲ್ಲಿ ರಾಜದತ್ತನ ಸ್ನೇಹಿತರನ್ನ ಖುಷಿ ಪಡಿಸೋಕೆ ಸುಂದರ ಹೆಣ್ಣು ಮಕ್ಕಳನ್ನ ಅರಮನೆಗೆ ಕರ್ಕೊಂಡು ಬರ್ತಿದ್ರು. ಹಾಗೆ ಆ ದಿನ ಧೀರಸೇನನ ಒಬ್ಬಳೆ ತಂಗಿಯಾದ ದೇವಸೇನಳನ್ನ ಕರ್ಕೊಂಡು ಬರಲಾಯ್ತು. ಅಲ್ಲಿ ರಾಜದತ್ತನ ಅನ್ಯಾಯಗಳನ್ನ ಕಂಡ ದೇವಸೇನ, ರಾಜದತ್ತ, ನಿನ್ನ ನಾಶ ಸಮೀಪಿಸಿದೆ. ನನ್ನ ತಂದೆಯನ್ನ ನಿನ್ನ ಕುಟುಂಬ ಮೋಸದಿಂದ ಸಾಯಿಸಿರಬಹುದು. ಆದ್ರೆ ನನ್ನ ಅಣ್ಣ ನನ್ನನ್ನು ಈ ನಗರವನ್ನ ಬಿಡುಗಡೆ ಮಾಡಲು ಶೀಘ್ರದಲ್ಲೇ ನಿನ್ನೊಂದಿಗೆ ಹೋರಾಡಲು ಬರುವನು. ಆ ದಿನ ನಿನ್ನ ಸಂಪೂರ್ಣ ಪುರುಷತ್ವವು, ನಿನ್ನ ಕುಟುಂಬದ ಅಹಂಕಾರವು ನಾಶವಾಗಿ ನೀನು ಮಣ್ಣಲ್ಲಿ ಮಣ್ಣಾಗುವೆ. ಏನು, ನಿನ್ನಣ್ಣ ನನ್ನನ್ ಕೊಲ್ತಾನ? ಅಯ್ಯೋ ದೇವಸೇನ, ನಿನ್ನಣ್ಣ ರಹಸ್ಯ ಗುಹೆಯಲ್ಲಿ ಗುಲಾಮನಾಗಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನರಳ್ತಿರೋನು ನನ್ನನ್ ಕೊಲ್ತಾನ? ನನ್ ಶಕ್ತಿ ಏನು, ನನ್ ಬಲದ ಮುಂದೆ ಅವನಿಗೆ ನಿಲ್ಲಕ್ಕಾಗುತ್ತಾ? ತಲೆ ಕೆಟ್ಟವಳು ಎಂದು ಹೇಳಿ ರಾಜದತ್ತ ಧೀರಸೇನನ ತಂಗಿಯನ್ನು ಸೆರೆ ಹಿಡಿದು ಅವಳನ್ನು ತನ್ನ ಸ್ನೇಹಿತರಿಗೆ ಸೇವೆಯನ್ನ ಮಾಡುವ ಹೆಣ್ಣಾಗಿ ಮಾಡಿದನು. ತನ್ನ ತಂಗಿ ದೇವಸೇನ ಹೊರಗಡೆ ರಾಜದತ್ತನಿಂದ ಅವಮಾನಕ್ಕೊಳಗಾಗುವುದನ್ನು ತಿಳಿದುಕೊಂಡ ಧೀರಸೇನ ಹೇಗಾದ್ರೂ ಮಾಡಿ ರಾಜದತ್ತನನ್ನು ಸೋಲಿಸಲು ದೊಡ್ಡ ಶಕ್ತಿಗಳನ್ನು ಪಡೆಯಬೇಕೆಂದು ದೃಢ ನಿರ್ಧಾರ ಮಾಡಿದ್ದ. ಗುಹೆಯಲ್ಲಿರುವ ತಾನು ಶಕ್ತಿಯನ್ನು ಪಡೆಯಲು ಏನ್ ಮಾಡಬೇಕೆಂದು ಯೋಚಿಸುತ್ತಿರುವಾಗ ಅವನ ಮುಂದೆ ತಂದೆ ಕೊನೆಯದಾಗಿ ಕೊಟ್ಟು ಹೋದ ಆ ಮಾಯಾ ಗ್ರಂಥ ಕಾಣಿಸಿತು. ಅದರಲ್ಲಿರುವ ದೈವಿಕ ಮಂತ್ರಗಳನ್ನು ಎಷ್ಟೋ ಬಾರಿ ಓದಿ ನೋಡಿದನು. ಯಾವ ಬದಲಾವಣೆಯೂ ಅಲ್ಲಿ ಸಂಭವಿಸಲಿಲ್ಲ. ಕೋಪದಲ್ಲಿ ಅವನು ಪುಸ್ತಕವನ್ನು ತೆಗೆದು ಬೆಂಕಿಯಲ್ಲಿ ಹಾಕಿದನು. ಪುಸ್ತಕ ಹೊತ್ತಿಕೊಂಡು ಉರಿಯಲು ಪ್ರಾರಂಭಿಸಿ ಪುಟಗಳು ಕರಕಲಾಗಿ ಸುಟ್ಟಾಗಿ ಹಠಾತ್ತನೆ ಉರಿದ ಪುಸ್ತಕಗಳ ತುಂಡುಗಳು ಮೇಲೆ ಹಾರಲು ಪ್ರಾರಂಭಿಸಿದವು. ಇದಲ್ಲದೆ ಅದು ಧೀರಸೇನನ ದೇಹದಲ್ಲಿ ಅಂಟಿಕೊಂಡು ಅವನ ದೇಹದ ಸುತ್ತ ಬೆಂಕಿ ಹರಡಿತು. ಧೀರ ಬೆಂಕಿಯ ಉರಿಯನ್ನು ತಡೆಯಲಾಗದೆ ನರಳಿದನು. ನನ್ನ ದೇಹ ಉರಿತಿದೆ, ಬಿಸಿ ತಡೆಯಕ್ಕಾಗ್ತಿಲ್ಲ, ನನ್ನನ್ನ ಕಾಪಾಡಿ ಅಂತ ಕೂಗಿದ. ಅದಾದ ತಕ್ಷಣ ಅಲ್ಲಿ ಯಾರು ನಿರೀಕ್ಷಿಸದ ಒಂದು ವಿಷಯ ಧೀರನಿಗೆ ನಡೆಯಿತು. ಹೊರಗಡೆ ಮರಣ ಸ್ಪರ್ಧೆ ಪ್ರಾರಂಭವಾಯಿತು. ಕಾವಲುಗಾರರು ಧೀರಸೇನನನ್ನ ಯುದ್ಧ ಭೂಮಿಗೆ ಕರೆದುಕೊಂಡು ಹೋದರು. ಅಲ್ಲಿ ರಾಜದತ್ತ ಭಾರಿ ಕೋಪದಿಂದ ನಿಂತಿದ್ದ. ಬಾರೋ ಹೇಳಿ, ಇವತ್ ನಿನಗ್ ಹೊಡಿಯೋ ಹೊಡ್ತಕ್ಕೆ ನಿನ್ ಮೂಳೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಹಗ್ಲು ಕನ್ಸು ಸತ್ಯವಾಗಲ್ಲ ತಮ್ಮ. ನನ್ ತಂದೆಗ್ ನೀನ್ ಮಾಡಿದ ಮೋಸ, ನನ್ ತಂಗಿ ಮೇಲೆ ನಡೆದ ದೌರ್ಜನ್ಯ ಎಲ್ಲಕ್ಕೂ ಉತ್ತರ ಕೊಡಬೇಕಾದ ಸಮಯ ಬಂದಿದೆ. ಇನ್ 10 ನಿಮಿಷದಲ್ಲಿ ಸಾಯೋ ನಾಯಿಗೆ ಸೊಕ್ ನೋಡು, ಇವತ್ ನಿನ್ ಕತೆ ಮುಗಿತು ಅಂತ ರಾಜದತ್ತ ಹೇಳಿ ತನ್ನ ಶಕ್ತಿಗಳನ್ನು ಒಟ್ಟು ಮಾಡಿದ್ದನು. ಆ ದಿನ ರಾಜದತ್ತ ಹೊಸ ಔಷಧಿ ಒಂದನ್ನು ತಿಂದಿದ್ದನು. ಅದು ಅವನಿಗೆ 10 ಆನೆಗಳ ಶಕ್ತಿಯನ್ನು ಕೊಟ್ಟಿತು. ಅದನ್ನೆಲ್ಲ ಒಂದು ಸೇರಿಸಿ ಅವನು ಧೀರಸೇನನಿಗೆ ಹೊಡೆದನು. ಧೀರಸೇನ ನೆಲದ ಮೇಲೆ ಬಿದ್ದನು. ಹೊಡೆತ ತಿಂದ ಕೂಡಲೇ ಧೀರಸೇನನ ದೇಹದೊಳಗೆ ನರಗಳು ಬಿಗಿಯಾಗಿ ಹೆಣೆದು ನರಗಳೆಲ್ಲ ಸರ್ಪವಾಗಿ ಬದಲಾಗಿ ಅವನ ರಕ್ತದಲ್ಲಿ ಶ್ರೇಷ್ಠ ಶಕ್ತಿಗಳು ರೂಪುಗೊಂಡವು. ಅವನ ದೇಹದೊಳಗೆ ಆ ಪುಸ್ತಕದಲ್ಲಿ ಅಡಗಿದ್ದ ದೈವಿಕ ಶಕ್ತಿ ಸೇರಿ ಅವನ ದೇಹ ಮಹಾಬಲವನ್ನು ಪಡೆಯಿತು. ಆನೆಯ ಶಕ್ತಿಯಿಂದ ಹೊಡೆಸಿಕೊಂಡ ಧೀರ ಮತ್ತೆ ಎದ್ದು ನಿಂತಿದ್ದನ್ನು ಕಂಡು ನಾಡಿನ ಜನರು ಬೆರಗಾದರು. ಇಲ್ಲಿ ತನಕ ರಾಜದತ್ತನ ಹೊಡೆತಕ್ಕೆ ಯಾರೂ ಜೀವಂತವಾಗಿ ಎದಿರಲಿಲ್ಲ. ಈಗ ರಾಜದತ್ತ ಶ್ರೇಷ್ಠ ಶಕ್ತಿಯಾದ ಕಾಡು ಕೋಣದ ಶಕ್ತಿಯನ್ನು ಕೂಡಿಸಿ ಹೊಡೆಯಲು ಬಂದ. ಆದರೆ ಧೀರಸೇನ ಲೋಕದ ಮಹಾಶಕ್ತಿಯಾದ 2ನೇ ಹಂತದ ಶಕ್ತಿ ಇದು.
ತಗೋ ಅಂತ ಹೇಳಿ ಧೀರಸೇನ ತನ್ನ ಶಕ್ತಿಗಳನ್ನು ಒಟ್ಟುಗೂಡಿಸಿ ಒಂದು ಗುದ್ದು ಹೊಡೆಯಲು ರಾಜದತ್ತ ಆ ಹೊಡೆತದಲ್ಲಿ ಸಿಕ್ಕಿ ಕೆಳಗೆ ಬಿದ್ದು ಮಣ್ಣಲ್ಲಿ ಮಣ್ಣಾದರು. ಇದನ್ನು ಕಂಡ ನಗರದ ಜನರಿಂದ ಯುವರಾಣಿ ಮಣಿಕರ್ಣಿಕಾವರೆಗೂ ಎಲ್ಲರೂ ಶಾಕ್ ಆದ್ರು. ಯಾರಿವನು? ರಾಜದತ್ತನನ್ನೇ ಕೆಡುವಷ್ಟು ಒಬ್ಬ ಗುಲಾಮನಿಗೆ ಇಷ್ಟ ಬಲವೇ? ಖಂಡಿತ ಇವನು ಸಾಧಾರಣ ಮನುಷ್ಯ ಅಂತ ಅನ್ನಿಸ್ತಾ ಇಲ್ಲ ಅಂತ ಯುವರಾಣಿ ಮಣಿಕರ್ಣಿಕಾ ಆಶ್ಚರ್ಯದಿಂದ ಕೇಳಲು ಮಣಿಕರ್ಣಿಕಾ ಪಕ್ಕದಲ್ಲಿದ್ದ ಮಂತ್ರಿ ಧೀರಸೇನನ ನಿಜ ಗುರುತನ್ನು, ಅವನ ತಂದೆಗೆ ಮೋಸದಿಂದ ಸಾಯಿಸಲ್ಪಟ್ಟ ರಹಸ್ಯವನ್ನು ಅವಳಿಗೆ ಹೇಳಿದಾಗ ಅವಳು ಅದನ್ನ ಕೇಳಿ ಸ್ತಬ್ಧಳಾಗಿ ನಿಂತಳು. ಈ ರೀತಿ ಶಕ್ತಿಶಾಲಿಯಾದ ಧೀರಸೇನ ಇನ್ನು ಒಂದು ಕ್ಷಣವೂ ಸೆರೆಮನೆಯಲ್ಲಿ ಇರಬಾರ್ದು. ಇವನನ್ನ ತಕ್ಷಣ ಬಿಡುಗಡೆ ಮಾಡಿ ಎಂದು ಮಣಿಕರ್ಣಿಕಾ ಆಜ್ಞಾಪಿಸಿದಾಗ ಧೀರಸೇನ ಆಕಾಶವನ್ನು ನೋಡಿ, ಅಪ್ಪ, ನಮ್ ನಗರದ ಜನರನ್ನ ನಾಶ ಮಾಡೋ ಇವರನ್ನ ಸುಮ್ನೆ ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ನಿಮಗ್ ಕೊಟ್ಟಿರೋ ಪ್ರತಿಜ್ಞೆಯನ್ನ ನಾನು ಆದಷ್ಟು ಬೇಗ ಪೂರೈಸ್ತೀನಿ ಎಂದು ಘರ್ಜಿಸಿದನು. ಇದನ್ನೆಲ್ಲ ಕಂಡ ರಾಜದತ್ತನ ತಂದೆಯು ವೈಭವ ನಗರದ ರಾಜನೂ ಆದ ನಾಗೇಂದ್ರ ವರ್ಮನ ಮನಸ್ಸು ಸಹಿಸಲಿಲ್ಲ. ನಾನು ಯೋಚನೆ ಮಾಡ್ದ ಹಾಗೆ ನಡೆದು ಬಿಡ್ತು. ಈ ಧೀರಸೇನ ಮತ್ತೆ ನಿಂತಿದ್ದಾನೆ, ಇವನನ್ನ ಈ ರೀತಿಯೇ ಬಿಡಬಾರ್ದು ಎಂದು ಮುಂದಿನ ಯೋಜನೆಯನ್ನು ರೂಪಿಸಿದರು. ಧೀರಸೇನ ಗೆದ್ದ ಖುಷಿಯನ್ನು ಆಚರಿಸುವ ಮುನ್ನವೇ ಅಲ್ಲಿ ಇನ್ನೊಂದು ಪ್ರಳಯ ಉಂಟಾಯಿತು. ಅಲ್ಲಿ ಆಕಾಶದಲ್ಲಿ ಹಠಾತ್ತನೆ ಸಿಡಿಲುಗಳು ಬೀಳಲು ಮೋಡಗಳ ನಡುವಿನಿಂದ ಒಂದು ಕಡಾಯಿ ಹಾರಿ ಬಂದು ಭೂಮಿಯಲ್ಲಿ ಬಿದ್ದಿತು. ಅದರಿಂದ ದೇಹವೆಲ್ಲ ಬೆಂಕಿ ಗುರುತನ್ನು ಹೊಂದಿದ ಒಬ್ಬ ರಾಕ್ಷಸ ಅಘೋರ ಇದ್ದನು. ಆ ಅಘೋರ ಜೀವಂತವಾಗಿರುವ ಮನುಷ್ಯರ ಹೃದಯವನ್ನು ಕಿತ್ತು ಅದರಿಂದ ಶಾಪಗ್ರಸ್ತ ಆಯುಧಗಳನ್ನು ರಚಿಸುವ ಒಬ್ಬ ರಾಕ್ಷಸ ದೈತ್ಯನಾಗಿದ್ದನು. ನೀನ್ ಯಾರು? ನಾನ್ ಸತ್ ಹೋಗಿರೋ ನಿನ್ನ ಆತ್ಮ ಎಂದು ಆ ಅಘೋರ ಹೇಳಲು ಧೀರಸೇನ ನಡುಗಿ ಹೋದನು. ಯಾರು ಈ ಅಘೋರ? ಈ ರಾಕ್ಷಸ ದೈತ್ಯನನ್ನು ಧೀರಸೇನ ಸೋಲಿಸ್ತಾನ ಅಥವಾ ಅಘೋರನ ಕುತಂತ್ರದಲ್ಲಿ ಧೀರಸೇನ ಕಳೆದು ಹೋಗ್ತಾನ? ಯುವರಾಣಿ ಮಣಿಕರ್ಣಿಕಾ ಧೀರಸೇನನನ್ನ ರಕ್ಷಿಸುವಳೆ? ಧೀರಸೇನನ ತಂದೆ ಹೇಗೆ ಸತ್ತು ಹೋದನು? ಧೀರಸೇನನ ತಂಗಿಗೆ ನಡೆದ ದೌರ್ಜನ್ಯಗಳೇನು? ಧೀರಸೇನ ಮತ್ತೆ ಎದ್ದು ನಿಲ್ತಾನ? ಈ ಪ್ರಶ್ನೆಗಳೆಲ್ಲಕ್ಕೂ ಉತ್ತರ ತಿಳಿದುಕೊಳ್ಳಲು ನೀವು ಕೆಳಗೆ ತೋರಿಸಿರುವ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ತಕ್ಷಣ ಮಹಾಕಥೆಯ ಮುಂದುವರೆದ ಕಥೆಯನ್ನ ಪೂರ್ಣವಾಗಿ ಕೇಳಿ.